ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ. ಖಂಡಿತವಾಗ್ಲೂ ಕೂಡ ಮುಂದೆ ಬರ್ತಕ್ಕಂತಹ CTET ಪರೀಕ್ಷೆಗೆ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇ ಒಂದು ಪ್ರಶ್ನೆ ನೋಡಿ, ಈ ರೀತಿ ಕೊಟ್ಟಿದ್ದಾರೆ. ಕ್ಲೋಸ್ ಮೀನ್ಸ್ ಡ್ಯಾಶ್ ಅಂತ ಕೇಳಿದ್ದಾರೆ. CLOZ, ಈ ಕ್ಲೋಸ್ ಅಂದರೆ ಏನು ಅಂತ. ಸೊ ಆಪ್ಷನ್ಸ್ ನೋಡಿ, ಮಿಸ್ಸಿಂಗ್ ಪಾರ್ಟ್, ಕಾಣೆಯಾದ ಭಾಗ. ಆಪ್ಷನ್ 2 ಕ್ಲೋಸ್, ಹತ್ತಿರ. ಆಪ್ಷನ್ 3 ಅಸೆಸಿಂಗ್ ಅಂದರೆ ಮೌಲ್ಯಮಾಪನ. ಆಪ್ಷನ್ 4 ಫಿನಿಶಿಂಗ್ ಅಂದರೆ ಮುಗಿಸೋದು ಅಂತ ಇದೆ. ಸೊ ಇಲ್ಲಿ ಕ್ಲೋಸ್ ಅಂತ ಹೇಳಿದ್ರೆ ಏನಿರ್ಬೋದು ಹಾಗಾದರೆ? ಆಪ್ಷನ್ A ಕಾಣೆಯಾದ ಭಾಗ. ಕ್ಲೋಸ್ ಅಂತ ಹೇಳಿದ್ರೆ ಮಿಸ್ಸಿಂಗ್ ಪಾರ್ಟ್ಗೆ ನಾವು ಕ್ಲೋಸ್ ಅಂತ ಹೇಳೋ ಅಂಥದ್ದು. ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ, ಮಿಸ್ಸಿಂಗ್ ಪಾರ್ಟ್. ಸೊ ಎರಡನೇದು ಈ ರೀತಿ ಇದೆ ನೋಡಿ, ದ ಲಾಸ್ಟ್ ಸ್ಟೇಜ್ ಆಫ್ ರೈಟಿಂಗ್ ಇಸ್ ಡ್ಯಾಶ್ ಅಂತ ಅಂದರೆ ಬರವಣಿಗೆಯ ಒಂದು ಕೊನೆಯ ಹಂತ ಯಾವುದು ಅನ್ನೋದು ಪ್ರಶ್ನೆ. ಸೊ ಆಪ್ಷನ್ ನೋಡಿ, ಇಲ್ಲಿ ಗೈಡೆಡ್ ರೈಟಿಂಗ್, ಮಾರ್ಗದರ್ಶಿತ ಬರವಣಿಗೆ. ಆಪ್ಷನ್ 2 ಫ್ರೀ ರೈಟಿಂಗ್, ಸ್ವತಂತ್ರ ಬರವಣಿಗೆ. ಆಪ್ಷನ್ 3 ಅಡ್ವಾನ್ಸ್ಡ್ ರೈಟಿಂಗ್, ಉನ್ನತ ಬರವಣಿಗೆ. ಆಪ್ಷನ್ 4 ಕಂಟ್ರೋಲ್ಡ್ ರೈಟಿಂಗ್, ನಿಯಂತ್ರಿತ ಬರವಣಿಗೆ ಅನ್ನೋದು. ಸೊ ಏನಿರ್ಬೋದು ಹಾಗಾದರೆ ಬರವಣಿಗೆಯ ಒಂದು ಕೊನೆಯ ಹಂತ, ದ ಲಾಸ್ಟ್ ಸ್ಟೇಜ್ ಆಫ್ ರೈಟಿಂಗ್ ಇಸ್ ಡ್ಯಾಶ್ ಅನ್ನೋದು. ಸೊ ಆಪ್ಷನ್ C ಉನ್ನತ ಬರವಣಿಗೆ ಅಥವಾ ಅಡ್ವಾನ್ಸ್ಡ್ ರೈಟಿಂಗ್ ಅನ್ನೋದು ರೈಟಿಂಗ್ನ ಒಂದು ಕೊನೆಯ ಹಂತ ಆಗಿರೋವಂಥದ್ದು. ಸೊ ಆಪ್ಷನ್ C ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ದ ಪ್ರೊಸೀಜರ್ ಆಫ್ ಆಲ್ಫಾಬೆಟಿಕ್ ಮೆಥಡ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಆಲ್ಫಾಬೆಟಿಕ್ ಅಂದರೆ ಅಕ್ಷರಮಾಲಾ ವಿಧಾನದಲ್ಲಿನ ಕ್ರಮಗಳು ಯಾವ್ಯಾವುದಿದ್ದಾವೆ ಅನ್ನೋದು. ಸೊ ಆಪ್ಷನ್ಸ್ ನೋಡಿ, ವರ್ಡ್ಸ್, ಫ್ರೇಸಸ್, ಸೆಂಟೆನ್ಸಸ್, ಪ್ಯಾರಾಗ್ರಾಫ್. ಆಪ್ಷನ್ 2 ಲೆಟರ್ಸ್, ವರ್ಡ್ಸ್, ಸೆಂಟೆನ್ಸಸ್, ಪ್ಯಾರಾಗ್ರಾಫ್. ಆಪ್ಷನ್ 3 ಲೆಟರ್ಸ್, ವರ್ಡ್ಸ್, ಫ್ರೇಸಸ್, ಪ್ಯಾರಾಗ್ರಾಫ್. ಆಪ್ಷನ್ 4 ಲೆಟರ್ಸ್, ವರ್ಡ್ಸ್, ಫ್ರೇಸಸ್ ಆ್ಯಂಡ್ ಸೆಂಟೆನ್ಸಸ್ ಅಂತ ಇದೆ. ಸೊ ಇಲ್ಲಿ 93 ಕ್ವೆಶ್ಚನ್, ಈ ಒಂದು ವಿಡಿಯೋದ ಮೂರನೇ ಪ್ರಶ್ನೆ. ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ D ನೋಡಿ. ಇಲ್ಲಿ ಫಸ್ಟು ಲೆಟರ್ಸ್, ಅಕ್ಷರಗಳು, ಅದಾದಮೇಲೆ ವರ್ಡ್ಸ್, ಪದಗಳು, ಅದಾದಮೇಲೆ ವಾಕ್ಯ ಖಂಡಗಳು, ಅದಾದಮೇಲೆ ಸೆಂಟೆನ್ಸಸ್, ವಾಕ್ಯಗಳು. ಸೊ ಇದು ಏನು ಅಕ್ಷರಮಾಲಾ ವಿಧಾನದಲ್ಲಿನ ಕ್ರಮ ಅಥವಾ ದ ಪ್ರೊಸೀಜರ್ ಆಫ್ ಆಲ್ಫಾಬೆಟಿಕ್ ಮೆಥಡ್ ಅನ್ನೋದು. ಸೊ ಆಪ್ಷನ್ D ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ, you ask what has my government done for you. I can answer in 2 words a lot. The question put up here is dash ಅಂತ ಕೇಳಿದ್ದಾರೆ. ಅಂದರೆ ನೀವು ಕೇಳ್ತೀರಿ, ನನ್ನ ಸರ್ಕಾರ ನಮಗಾಗಿ ಏನು ಮಾಡಿದೆ ಅಥವಾ ನಿನಗಾಗಿ ಏನು ಮಾಡಿದೆ ಅಂತ. ನಾನು 2 ಪದಗಳಲ್ಲಿ ಉತ್ತರಿಸಬಹುದು. ತುಂಬ ಇಲ್ಲಿ ಹಾಕಿದ ಪ್ರಶ್ನೆ ಯಾವುದು ಅಂತ ಕೇಳಿದ್ದಾರೆ, ಆಯಿತಾ. ಸೊ ಐ ಕ್ಯಾನ್ ಆನ್ಸರ್ ಇನ್ 2 words a lot. ಸೊ ಇಲ್ಲಿ ಹಾಕಿದಂತಹ ಪ್ರಶ್ನೆ ಯಾವುದು ಅಂತ. ಸೊ ಆಪ್ಷನ್ ನೋಡಿ, ಇಲ್ಲಿ ಸ್ಟೈಲೈಸ್ಡ್ ಅಂದರೆ ಅಲಂಕಾರಿಕ. ಆಪ್ಷನ್ A ಪ್ರಾಂಪ್ಟ್ ಅಂದರೆ ಸೂಚನಾ ಪ್ರಶ್ನೆ, ಪ್ರಾಂಪ್ಟ್ ಅಂದರೆ ಸೂಚನಾ ಪ್ರಶ್ನೆ. ಆಪ್ಷನ್ C ಎಕ್ಸ್ಪ್ಲನೇಟರಿ, ವಿವರಣಾತ್ಮಕ ಪ್ರಶ್ನೆ. ಆಪ್ಷನ್ 4 ರಿಟಾರಿಕಲ್ ಅಂದರೆ ವಾಕ್ಚಾತುರ್ಯದ ಪ್ರಶ್ನೆ ಅಂತ. ಸೊ ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದರೆ ಆಪ್ಷನ್ D ರಿಟಾರಿಕಲ್ ಅಂದರೆ ವಾಕ್ಚಾತುರ್ಯದ ಪ್ರಶ್ನೆ ಅನ್ನೋದು ಸರಿಯಾದ ಒಂದು ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಅಕಾರ್ಡಿಂಗ್ ಟು ದ ಅಬ್ಸರ್ವೇಷನ್ ಇನ್ ದ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ವರ್ಕ್ 2005 ಇಂಗ್ಲಿಷ್ ಇಸ್ ಅ ಡ್ಯಾಶ್ ಲ್ಯಾಂಗ್ವೇಜ್ ಇನ್ ಇಂಡಿಯಾ ಅಂತ ಕೇಳಿದ್ದಾರೆ. ಅಂದರೆ ರಾಷ್ಟ್ರೀಯ ಪಠ್ಯಕ್ರಮ ರೂಪುರೇಖೆ 2005 ಪ್ರಕಾರ ಇಂಗ್ಲಿಷ್ ಭಾರತದಲ್ಲಿ ಒಂದು ಡ್ಯಾಶ್ ಭಾಷೆಯಾಗಿದೆ ಅನ್ನೋದು ಪ್ರಶ್ನೆ. ಆಪ್ಷನ್ ನೋಡಿ, ಇಲ್ಲಿ ಫಾರಿನ್ ಅಂದರೆ ವಿದೇಶಿ ಭಾಷೆ. ಆಪ್ಷನ್ 2 ಫಸ್ಟ್, ಮೊದಲ ಭಾಷೆ. ಆಪ್ಷನ್ 3 ಗ್ಲೋಬಲ್, ಜಾಗತಿಕ ಭಾಷೆ. ಆಪ್ಷನ್ 4 ಸೆಕೆಂಡ್ ಲ್ಯಾಂಗ್ವೇಜ್ ಅಂದರೆ ಎರಡನೇ ಒಂದು ಭಾಷೆ ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನು? ಇಂಗ್ಲಿಷ್ ಭಾರತದಲ್ಲಿ ಒಂದು ಡ್ಯಾಶ್ ಭಾಷೆಯಾಗಿದೆ ಅಂತ ಹೇಳಿದ್ರೆ ಆಪ್ಷನ್ D ಸೆಕೆಂಡ್ ಲ್ಯಾಂಗ್ವೇಜ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ಇಂಗ್ಲಿಷ್ ಅನ್ನೋದು ಒಂದು ಎರಡನೇ ಭಾಷೆ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್. ಸೊ ಇವಾಗ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮಲ್ಲಿ ಓದ್ತಾ ಇರೋ ಮಕ್ಕಳಿಗೆ ಕನ್ನಡ ನಮ್ಮ ಮಾತೃಭಾಷೆನೇ ಆಗಿರೋದ್ರಿಂದ ಕನ್ನಡವನ್ನು ನಾವು ಫಸ್ಟ್ ಲ್ಯಾಂಗ್ವೇಜ್ ಅಂತ ತೊಗೊತೀವಿ ಆ್ಯಂಡ್ ಇಂಗ್ಲೀಷನ್ನು ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಹೇಳಿ ತೊಗೋತೀವಲ್ವಾ. ಸೊ ಹಾಗೆಯೇ ಇಲ್ಲಿ ಕೂಡ ಇಂಗ್ಲೀಷ್ ಭಾರತದಲ್ಲಿ ಒಂದು ಎರಡನೇ ಭಾಷೆಯಾಗಿರುವಂಥದ್ದು ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಅನ್ನೋದು. ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ, ಈ ರೀತಿ ಕೊಟ್ಟಿದ್ದಾರೆ. ರೀಡ್ ದ ಎಕ್ಸ್ಚೇಂಜಸ್ ಅಂದರೆ ಕೆಳಗಿನ ಒಂದು ಸಂಭಾಷಣೆಯನ್ನು ಓದಿ ಅಂತ ಟೀಚರ್ ಹೇಳ್ತಾರೆ. ಶಲ್ ವಿ ಗೋ ಔಟ್ ಟು ದ ಗಾರ್ಡನ್ ಆ್ಯಂಡ್ ಫೈಂಡ್ ಔಟ್ ದ ನೇಮ್ಸ್ ಆಫ್ ದೋಸ್ ಫ್ಲವರ್ಸ್ ನಿಯರ್ ದ ಕಾರಿಡಾರ್ ಅಂತ. ಅಂದರೆ ಟೀಚರ್ ಹೇಳ್ತಾರೆ, ನಾವು ತೋಟಕ್ಕೆ ಹೋಗಿ, ಹೂವಿನ ತೋಟಕ್ಕೆ ಹೋಗಿ ಕಾರಿಡಾರ್ ಹತ್ತಿರ ಇರತಕ್ಕಂತಹ ಹೂಗಳ ಹೆಸರನ್ನು ತಿಳಿದುಕೊಳ್ಳಬಹುದೇ ಅಂತ. ಸೊ ಅದಕ್ಕೆ ಸ್ಟೂಡೆಂಟ್ ಹೇಳ್ತಾರೆ ಎಸ್ ಯಾ ಅಂತ, ಹೌದೌದು ಎಸ್ ಅಂತ ಹೇಳ್ತಾರೆ. ಆ್ಯಂಡ್ ಟೀಚರ್ ಎಸ್ ಮ್ಯಾಮ್ ಪ್ಲೀಸ್ ಅಂತ ಹೇಳ್ತಾರೆ.
ಇನ್ನೊಬ್ರು ಶಿಕ್ಷಕರು ಎಸ್ ಮ್ಯಾಡಮ್ ಪ್ಲೀಸ್ ಅಂತ. ಸೊ ಹಿಯರ್ ದ ಟೀಚರ್ ಡ್ಯಾಶ್, ಇಲ್ಲಿ ಶಿಕ್ಷಕರು ಡ್ಯಾಶ್ ಏನು ಮಾಡ್ತಾ ಇದ್ದಾರೆ, ಏನು ಮಾಡಕ್ಕೆ ಹೊರಟಿದ್ದಾರೆ ಅನ್ನೋದೇ ಪ್ರಶ್ನೆ. ಆಪ್ಷನ್ ನೋಡಿ, ಮೇಕ್ಸ್ ಅ ಪೊಲೈಟ್ ಸಜೆಷನ್ಸ್ ಟು ಸ್ಟಾರ್ಟ್ ರೀಡಿಂಗ್, ಓದು ಪ್ರಾರಂಭಿಸೋದಕ್ಕೆ ವಿನಯಪೂರ್ಣ ಸಲಹೆಯನ್ನು ನೀಡ್ತಾ ಇದ್ದಾರೆ. ಆಪ್ಷನ್ ಬಿ, ಕನ್ಫರ್ಮ್ಸ್ ದ ಸ್ಟೂಡೆಂಟ್ಸ್ ರಿಕ್ವೆಸ್ಟ್, ವಿದ್ಯಾರ್ಥಿಯ ವಿನಂತಿಯನ್ನ ದೃಢಪಡಿಸ್ತಾ ಇದ್ದಾರೆ. ಆಪ್ಷನ್ 3, ಆಫರ್ಸ್ ಕ್ಯಾನ್ ಆಲ್ಟರ್ನೇಟಿವ್ ಲ್ಯಾಂಗ್ವೇಜ್ ಆಕ್ಟಿವಿಟಿ, ಪರ್ಯಾಯ ಭಾಷಾ ಚಟುವಟಿಕೆಯನ್ನ ಸೂಚಿಸ್ತಾ ಇದ್ದಾರೆ. ಆಪ್ಷನ್ 4, ರಿಲೇಟ್ಸ್ ಲ್ಯಾಂಗ್ವೇಜ್ ಫಂಕ್ಷನ್ ವಿತ್ ಪೊಲೈಟ್ನೆಸ್, ಭಾಷೆಯ ಕಾರ್ಯವನ್ನ ವಿನಯತೆಯೊಂದಿಗೆ ಸಂಪರ್ಕಿಸ್ತಾ ಇದ್ದಾರೆ ಅನ್ನೋದು. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಆನ್ಸರ್ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ? ಆಪ್ಷನ್ ಡಿ, ರಿಲೇಟ್ಸ್ ಲ್ಯಾಂಗ್ವೇಜ್ ಫಂಕ್ಷನ್ ವಿತ್ ಪೊಲೈಟ್ನೆಸ್, ಭಾಷೆಯ ಒಂದು ಕಾರ್ಯವನ್ನು ವಿನಯತೆಯೊಂದಿಗೆ ಸಂಪರ್ಕಿಸ್ತಾರೆ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಹೆಲ್ಪ್ಸ್ ಇನ್ ಲರ್ನಿಂಗ್ ದ ಸೆಕೆಂಡ್ ಲ್ಯಾಂಗ್ವೇಜ್ ವಿತೌಟ್ ಯೂಸಿಂಗ್ ದ ಪ್ರಿಂಟೆಡ್ ಟೆಕ್ಸ್ಟ್ ಅಂತ ಇದೆ. ಅಂದರೆ ಮುದ್ರಿತ ಪಠ್ಯವನ್ನು ಬಳಸದೆ ಎರಡನೇ ಭಾಷೆ ಕಲಿಯೋದಕ್ಕೆ ಸಹಾಯ ಮಾಡ್ತಕ್ಕಂತಹ ಒಂದು ವಿಧಾನ ಯಾವುದು ಅನ್ನೋದು. ಸೊ ಆಪ್ಷನ್ 1, ಲ್ಯಾಂಗ್ವೇಜ್ ಇಮರ್ಷನ್, ಅಂದರೆ ಭಾಷಾ ತಲ್ಲೀನತೆ ಅಂತ. ಆಪ್ಷನ್ 2, ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್, ವ್ಯಾಕರಣ ಅನುವಾದ ವಿಧಾನ. ಆಪ್ಷನ್ 3, ಸಿಚುವೇಶನಲ್ ಅಪ್ರೋಚ್, ಅಂದರೆ ಪರಿಸ್ಥಿತಿ ಜನಿತ ವಿಧಾನ. ಆಪ್ಷನ್ 4, ನ್ಯಾಚುರಲ್ ಅಪ್ರೋಚ್, ಸಹಜ ವಿಧಾನ ಅನ್ನೋದು. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎ, ಲ್ಯಾಂಗ್ವೇಜ್ ಇಮರ್ಷನ್ ಅಥವಾ ಭಾಷಾ ತಲ್ಲೀನತೆ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಐಕಾನಿಕ್ ಮಾಡೆಲ್ ಆಫ್ ಲರ್ನಿಂಗ್ ಇಸ್ ಬೇಸ್ಡ್ ಆನ್ ದ ಸಿಸ್ಟಮ್ ಆಫ್ ಯೂಸಿಂಗ್ ಡ್ಯಾಶ್ ಅಂತ. ಐಕಾನಿಕ್ ಕಲಿಕೆಯ ವಿಧಾನ ಯಾವ ವ್ಯವಸ್ಥೆಯ ಬಳಕೆಯ ಮೇಲೆ ಆಧಾರಿತವಾಗಿದೆ ಅನ್ನೋದು ಪ್ರಶ್ನೆ. ಸೊ ಆಪ್ಷನ್ ನೋಡಿ, ಆಪ್ಷನ್ ಎ ಸಿಂಬಲ್ಸ್, ಸಂಕೇತಗಳು. ಆಪ್ಷನ್ ಬಿ, ಇಮೇಜಸ್ ಆ್ಯಂಡ್ ಡಯಾಗ್ರಾಮ್ಸ್, ಅಂದರೆ ಚಿತ್ರಗಳು ಮತ್ತು ರೇಖಾಚಿತ್ರಗಳು. ಆಪ್ಷನ್ 4, ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ರಾಫ್, ಅಂದರೆ ವಿವಿಧ ರೀತಿಯ ಗ್ರಾಫ್ಗಳು. ಆಪ್ಷನ್ 4, ಅ ವೆರೈಟಿ ಆಫ್ ಆಕ್ಟಿವಿಟೀಸ್, ವಿವಿಧ ಚಟುವಟಿಕೆಗಳು ಅಂತ. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಆಪ್ಷನ್ 2, ಚಿತ್ರಗಳು ಮತ್ತು ರೇಖಾಚಿತ್ರಗಳು ಅಥವಾ ಇಮೇಜಸ್ ಆ್ಯಂಡ್ ಡಯಾಗ್ರಾಮ್ಸ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಅ ಸೈಟ್ ವರ್ಡ್ ಇಸ್ ಅ ವೊಕ್ಯಾಬುಲರಿ ಐಟಮ್ ಡ್ಯಾಶ್ ಅಂತ. ಅಂದರೆ ಸೈಟ್ ವರ್ಡ್ ಅಂತಂದರೆ ಏನು ಅಂತ ಕೇಳಿದ್ದಾರೆ. ಆಪ್ಷನ್ 1, ದ್ಯಾಟ್ ಈಸ್ ಟು ಬಿ ಲರ್ನ್ಡ್ ಬೈ ಹಾರ್ಟ್, ಮನಪಾಠ ಮಾಡಬೇಕಾದಂತಹ ಒಂದು ಪದ. ಆಪ್ಷನ್ 2, ಆಪ್ಷನ್ ಬಿ, ದ್ಯಾಟ್ ದ ರೀಡರ್ ರೆಕಗ್ನೈಸಸ್ ಆ್ಯಂಡ್ ಫೈಂಡ್ಸ್ ಮೀನಿಂಗ್ಫುಲ್ ಆನ್ ಸೈಟ್ ವಿತೌಟ್ ಅ ಕಾಂಪ್ಲಿಕೇಟೆಡ್ ಅನಾಲಿಸಿಸ್, ಗೊಂದಲಕಾರಿ ವಿಶ್ಲೇಷಣೆ ಇಲ್ಲದೆ ನೋಡ್ತಾ ಇದ್ದಂತೆ ಅರ್ಥ ಆಗ್ತಕ್ಕಂತಹ ಒಂದು ಪದಗಳು ಅಂತ ಸೈಟ್ ವರ್ಡ್ಸ್ ಅಂದರೆ. ಆಪ್ಷನ್ 3, ದ್ಯಾಟ್ ಹೆಲ್ಪ್ಸ್ ಇನ್ ಜಡ್ಜಿಂಗ್ ದ ಎಫೆಕ್ಟಿವ್ನೆಸ್ ಆಫ್ ದ ಆಥರ್ಸ್ ಸ್ಟೈಲ್, ಲೇಖಕರ ಶೈಲಿಯ ಪರಿಣಾಮಕಾರಿತ್ವ ಅಳೆಯೋದಕ್ಕೆ ಸಹಾಯ ಮಾಡ್ತಕ್ಕಂತಹ ಒಂದು ಪದ. ಆ್ಯಂಡ್ 4ನೇದು, ದ್ಯಾಟ್ ನೀಡ್ಸ್ ಪ್ರಾಪರ್ ವಿಜುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕಾಂಟೆಕ್ಸ್ಟ್, ಅಂದರೆ ಸನ್ನಿವೇಶದ ದೃಶ್ಯ ಅರ್ಥಗ್ರಹಣ ಅಗತ್ಯವಿರತಕ್ಕಂತಹ ಒಂದು ಪದ ಅಂತ ಇದೆ. ಸೊ ಇಲ್ಲಿ 100ನೇ ಒಂದು ಪ್ರಶ್ನೆ, ಸೈಟ್ ವರ್ಡ್ ಅಂತ ಹೇಳಿದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಆಪ್ಷನ್ ಬಿ ನೋಡಿ ಇಲ್ಲಿ, ದಟ್ ರೀಡರ್ ರೆಕಗ್ನೈಸಸ್ ಆ್ಯಂಡ್ ಫೈಂಡ್ಸ್ ಮೀನಿಂಗ್ಫುಲ್ ಆನ್ ಸೈಟ್ ವಿತೌಟ್ ಅ ಕಾಂಪ್ಲಿಕೇಟೆಡ್ ಅನಾಲಿಸಿಸ್, ಗೊಂದಲಕಾರಿ ವಿಶ್ಲೇಷಣೆ ಇಲ್ಲದೆ ನೋಡ್ತಾ ಇದ್ದ ಹಾಗೇನೆ ಅರ್ಥವಾಗ್ತಕ್ಕಂತಹ ಒಂದು ಪದವನ್ನು ನಾವು ಸೈಟ್ ವರ್ಡ್ ಅಂತ ಹೇಳಿ ಕರಿತೀವಿ ಅಂತ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಮೆಥಡ್ಸ್ ಇಸ್ ಸಜೆಸ್ಟೆಡ್ ಫಾರ್ ಟೀಚಿಂಗ್ ಗ್ರಾಮರ್ ಅಟ್ ಪ್ರೈಮರಿ ಲೆವೆಲ್ ಅಂತ. ಅಂದರೆ ಪ್ರಾಥಮಿಕ ಹಂತದಲ್ಲಿ ವ್ಯಾಕರಣ ಕಲಿಸೋದಕ್ಕೆ ಶಿಫಾರಸು ಮಾಡುವಂತಹ ಒಂದು ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡಿ, ಟೆಕ್ಸ್ಟ್ ಬುಕ್ ಮೆಥಡ್, ಪಠ್ಯ ಪುಸ್ತಕ ವಿಧಾನ. ಆಪ್ಷನ್ 2, ಇಂಡಕ್ಟಿವ್ ಮೆಥಡ್, ಅನುಮಾನಾತ್ಮಕ ವಿಧಾನ. ಆಪ್ಷನ್ 4, ಟ್ರಾನ್ಸ್ಲೇಷನ್ ಮೆಥಡ್, ಅನುವಾದ ವಿಧಾನ. ಆಪ್ಷನ್ 4 ಅಥವಾ ಆಪ್ಷನ್ ಡಿ, ನಿರ್ಧಾರಾತ್ಮಕ ವಿಧಾನ ಅಥವಾ ಡಿಡಕ್ಟಿವ್ ಮೆಥಡ್ ಅಂತ ಕೇಳಿದ್ದಾರೆ. ಸೊ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ ಬಿ, ಇಂಡಕ್ಟಿವ್ ಮೆಥಡ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಫ್ಲವರ್ ಆ್ಯಂಡ್ ಹೈಸ್ ರಿಗಾರ್ಡೆಡ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಕಿಲ್ಸ್ ಆಸ್ ಪ್ರಾಬ್ಲಮ್ ಕ್ರಿಯೇಟಿಂಗ್ ಆ್ಯಂಡ್ ಸಾಲ್ವಿಂಗ್ ಸ್ಕಿಲ್ ಅಂತ ಕೇಳಿದ್ದಾರೆ. ಫ್ಲವರ್ ಮತ್ತು ಹೈಸ್ ಅವರ ಪ್ರಕಾರ ಯಾವ ಕೌಶಲ್ಯವನ್ನು ಸಮಸ್ಯೆ ಸೃಷ್ಟಿಸುವ ಮತ್ತು ಪರಿಹರಿಸುವ ಕೌಶಲ್ಯ ಅಂತ ಪರಿಗಣಿಸಲಾಗಿದೆ ಅಂತ. ಆಪ್ಷನ್ 1, ಸ್ಪೀಕಿಂಗ್, ಮಾತಾಡೋದು. ಆಪ್ಷನ್ 2, ರೀಡಿಂಗ್, ಓದೋದು. ಆಪ್ಷನ್ 3, ರೈಟಿಂಗ್, ಬರೆಯೋದು. ಆಪ್ಷನ್ 4, ಲಿಸನಿಂಗ್, ಕೇಳೋದು. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ, ರೈಟಿಂಗ್, ಬರೆಯೋದು ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಫೈಂಡ್ ಔಟ್ ದ ಫಂಕ್ಷನ್ ವರ್ಡ್ ಫ್ರಮ್ ದ ಫಾಲೋವಿಂಗ್ ಅಂತ ಕೇಳಿದ್ದಾರೆ. ಫಂಕ್ಷನ್ ವರ್ಡ್ ಅಂತ ಹೇಳಿದ್ರೆ ಏನು? ಕಾರ್ಯಪದ ಅಂತಂದ್ರೆ ಕೆಳಗಿನವುಗಳಲ್ಲಿ ಕಾರ್ಯಪದ ಯಾವುದು ಅಂತ.
ಆಪ್ಷನ್ 1 ಚಾಂಪಿಯನ್, ಆಪ್ಷನ್ 2 ಹ್ಯಾಂಡ್ಸಮ್, ಆಪ್ಷನ್ 3 ಸೇಜಿಂಗ್, ಆಪ್ಷನ್ 4 ಆ್ಯಂಡ್ ಅಂತ ಇದೆ. ಸೊ ಇಲ್ಲಿ ಫಂಕ್ಷನ್ ವರ್ಡ್ ಅಥವಾ ಕಾರ್ಯಪದ ಅಂತ ಬಂದಾಗ ಆಪ್ಷನ್ 4 ಅಥವಾ ಆಪ್ಷನ್ ಡಿ ಆ್ಯಂಡ್ ಅನ್ನೋದು ಇದರಲ್ಲಿ ಫಂಕ್ಷನ್ ವರ್ಡ್ ಅಥವಾ ಕಾರ್ಯಪದ ಅಂತ ನಾವು ಹೇಳ್ತೀವಿ ಆ್ಯಂಡ್ ಅನ್ನೋದಕ್ಕೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ವಾಟ್ ಡು ಯು ಮೀನ್ ಬೈ ರಿವ್ಯೂ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ರಿವ್ಯೂ ಅಂತ ಹೇಳಿದ್ರೆ ಏನು ಅಂತ ಆಪ್ಷನ್ಸ್ ನೋಡಿ. ಇವ್ಯಾಲ್ಯುವೇಷನ್ ಮೌಲ್ಯಮಾಪನ, ಆಪ್ಷನ್ 4 ಕ್ರಿಟಿಕಲ್ ಇವ್ಯಾಲ್ಯುವೇಷನ್ ವಿಮರ್ಶಾತ್ಮಕ ಮೌಲ್ಯಮಾಪನ, ಆಪ್ಷನ್ 4 ಅಸೆಸ್ಮೆಂಟ್ ಅಂದಾಜು, ಆಪ್ಷನ್ 4 ಗೆಸ್ ಊಹೆ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಬಿ ಏನಿದೆಯಲ್ಲ ವಿಮರ್ಶಾತ್ಮಕ ಮೌಲ್ಯಮಾಪನ ಅಥವಾ ಕ್ರಿಟಿಕಲ್ ಇವ್ಯಾಲ್ಯುವೇಷನ್. ರಿವ್ಯೂ ಅಂತ ಹೇಳಿದ್ರೆ ವಿಮರ್ಶಾತ್ಮಕ ಮೌಲ್ಯಮಾಪನ ಅನ್ನೋದು ಆನ್ಸರ್ ಆಗುತ್ತೆ. ಇಂಗ್ಲೀಷ್ನಲ್ಲಿ ಕ್ರಿಟಿಕಲ್ ಇವ್ಯಾಲ್ಯುವೇಷನ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ. ಇಲ್ಲಿ ಕಂಟೆಂಟ್ ವರ್ಡ್ಸ್ ಆರ್ ಕಾಲ್ಡ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಕಂಟೆಂಟ್ ವರ್ಡ್ಸ್ ಅನ್ನು ನಾವು ಏನಂತ ಹೇಳಿ ಕರಿತೀವಿ ಅನ್ನೋದು ಆಪ್ಷನ್ಸ್ ನೋಡಿ. ಗ್ರಾಮ್ಯಾಟಿಕಲ್ ವರ್ಡ್ಸ್ ಅಂದರೆ ವ್ಯಾಕರಣಾತ್ಮಕ ಪದಗಳು, ಆಪ್ಷನ್ 2 ಲೆಕ್ಸಿಕಲ್ ವರ್ಡ್ಸ್ ಲೆಕ್ಸಿಕಲ್ ಪದಗಳು, ಆಪ್ಷನ್ 3 ಎಂಟಿ ವರ್ಡ್ಸ್ ಖಾಲಿ ಪದಗಳು, ಆಪ್ಷನ್ 4 ಫಂಕ್ಟರ್ಸ್ ಅಂದರೆ ಕಾರ್ಯಪದಗಳು ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಲೆಕ್ಸಿಕಲ್ ಪದಗಳು ಅಥವಾ ಲೆಕ್ಸಿಕಲ್ ವರ್ಡ್ಸ್ ಅಂತ ಹೇಳ್ತೀವಿ. ಕಂಟೆಂಟ್ ವರ್ಡ್ಸ್ ಆರ್ ಕಾಲ್ಡ್ ಲೆಕ್ಸಿಕಲ್ ವರ್ಡ್ಸ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಏನೋ ಪ್ಯಾರಾಗ್ರಾಫ್ ಇರುತ್ತೆ. ಸೊ ಇವಾಗ ನಮ್ಗೆ ಇಂಗ್ಲೀಷ್ ಮತ್ತು ಕನ್ನಡ ಅಂತ ಬಂದಾಗ ಒಂದು ಪದ್ಯವನ್ನು ಕೊಟ್ಟಿರ್ತಾರೆ ಮತ್ತು ಒಂದು ಗದ್ಯವನ್ನು ಕೊಟ್ಟಿರ್ತಾರೆ. ಸೊ ಪದ್ಯ ಮತ್ತು ಗದ್ಯ ಎರಡಕ್ಕೂ ಕೂಡ ಅಲ್ಲೇ ಆನ್ಸರ್ ಇರೋದ್ರಿಂದ ನಾನು ಅದನ್ನು ಕಟ್ ಮಾಡಿ ಉಳಿದಂತಹ ಒಂದು ಕ್ವೆಶನ್ ಆ್ಯಂಡ್ ಆನ್ಸರ್ಸ್ನ ನಾನು ನಿಮಗೆ ತೊಗೊಂಡು ಬಂದಿರೋದು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.